ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ. ನಾನು ಮಾರ್ನಿಂಗ್ ವ್ಲಾಗ ಸ್ಟಾರ್ಟ್ ಮಾಡೇನಿ ರೀ. ಮಾರ್ನಿಂಗ್ ಅಂತೂ ಇವಾಗ 6:30 ಮೇಲೆ ಆಗೈತೆ ರೀ ಟೈಮ್. ಚಹಾ ಅದು ಮಾಡ್ಕೊಂಡು ಕುಡಿದು ಸುಜ್ಜುಗ ಮತ್ತು ಸಮ್ಮುಗ ಡಬ್ಬಿ ರೆಡಿ ಮಾಡತ್ತೇನೆ ರೀ. ಅವ್ರಿಗೆ ಒಂದು ಕುಷ್ಕ ರೈಸ್ ಮಾಡ್ಕೊಳತ್ತೀನಿ. ಆಮೇಲೆ ಚಪಾತಿ ಹಿಟ್ಟದೇನಿ, ಚಪಾತಿ ಮಾಡ್ಬೇಕು ರೀ ಇವಾಗ. ಬರ್ರಿ ಇವತ್ತಿನ ನನ್ನ ಲಾಗ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ. ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ತಪ್ಪದೆ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನು ಇವಾಗ ಆಕಳ ಸಡ್ಡಿಗೆ ಬಂದೆ ರೀ. ಮಾರ್ನಿಂಗ್ ವ್ಲಾಗ್ ನಮ್ಮದಿದೆ. ಮಾರ್ನಿಂಗ್ ಹಾಲು ಹಿಂಡಕ್ಕೆ ಸ್ಟಾರ್ಟ್ ಮಾಡ್ಯಾರ. ಆಲ್ಮೋಸ್ಟ್ ಅಲ್ಲೆಲ್ಲ ಹಿಂಡ್ಯಾರ. ಒಂದೆರಡು ಕೈಲೇ ಹಿಂಡು ಅದಾವು, ಅವನ್ನಷ್ಟೇ ಹಿಂಡ್ಕೊಳಕತ್ತಾರ ರೀ. ಒಂದಿಷ್ಟು ಆಕಳಿಗೆ ಮಷಿನ್ ಹಚ್ತೇವೆ, ಒಂದಿಷ್ಟು ಆಕಳುಗಳ ಕೈಲೇ ಹಿಂಡ್ಕೊತೇವೆ ರೀ. ಇವಾಗ ಹಿಂಡುದೆಲ್ಲ ಮುಗಿಸಿ ಪೂರ್ತಿ ಹಕ್ಕಿನ ಒಂದು ಸತಿ ಕಸ ಹೊಡ್ಕೊಂಡು ಗೋದ್ಲಿ ಎಲ್ಲ ಕ್ಲೀನ್ ಮಾಡಿ ತೆಗೆದು ಆಮೇಲೆ ನಳ ಬರ್ತಾವ್ರಿ. ಇಷ್ಟು ಆಕಳನ ಪ್ರೆಷರ್ ಮಷೀನಿಂದ ಕ್ಲೀನ್ ಮಾಡ್ಕೊತೈತೆ ರೀ. ನಾನು ಒಲೆ ಹಚ್ಕೊಂಡಿ ರೀ. ಈ ತಂಪು ದಿನಕ್ಕೆ ಬೇಗ ಹತ್ತಂಗಿಲ್ಲ, ಒಂದು ಸ್ವಲ್ಪ ಕಟ್ಟಿಗೆ ತಂಪಾಗಿರ್ತಾವಲ್ಲ. ಕುಷ್ಕ ರೈಸ್ ಮಾಡ್ಕೊಂಡೇನಿ ರೀ. ಸಮ್ಮು ಮಾರ್ನಿಂಗ ಹೇಳಿದ್ಲು ಮಾಡಿ ಮಮ್ಮಿ ಅಂಥೇಳಿ. ಆಮೇಲೆ ಒಂದು ಡಬ್ಬಿಗೆ ಚಪಾತಿನೂ ಮಾಡೇನಿ ರೀ. ಮಸಾಲೆ ಚಪಾತಿ ತುಪ್ಪ ಹಚ್ಕೊಂಡು ಕಟ್ಕೊಂಡು ಹೋಗ್ತೇವೆ ಅಂದ್ರೆ ಆಮೇಲೆ ಪಲ್ಯ ಮಾಡ್ಕೊಂಡ್ರೆ ಆತಂತೇಳಿ ಅವ್ರಿಗೆ ಒಂದು ಮಸಾಲೆ ಚಪಾತಿ ಮಾಡಿ ಕಟ್ಟಿದ್ನಿ ರೀ. ಸಮ್ಮು ಸುಜ್ಜುಗ ಡಬ್ಬಿ ಕಟ್ಟಿ ಅವ್ರಿಗೆ ಒಂದು ಸ್ವಲ್ಪ ತಿನ್ನಕ್ಕೆ ಅಥವಾ ಕುಡಿಯೋಕೆ ಏನಾದರೂ ಕೊಟ್ಟು ತಿನ್ನಿಸಿ ಅವ್ರು ಸ್ಕೂಲಿಗೆ ಕಳಿಸೋ ಮಟ್ಟ ಬೇರೆ ಯಾವ ಕೆಲಸನೂ ಆಗಂಗಿಲ್ಲ ರೀ. ಅವ್ರದ್ದು ಆಗ್ತೈತಿ. ಮಾರ್ನಿಂಗ್ ಹೋಗೋ ಮುಂದಂತರೂ ಫುಲ್ ನಾನು ಸಾಕ್ಸ್ ಎಲ್ಲದವು ಬ್ಯಾಗ್ ಎಲ್ಲೈತಿ ಅಂಥೇಳಿ ಫುಲ್ಲು ಇದನ್ನು ಮಾಡ್ತಿರ್ತಾರೆ. ಹೀಗಾಗಿ ಅವ್ರದ್ದು ಮುಗಿ ಮಟ್ಟ ಬೇರೆ ಯಾವ ಕೆಲಸನೂ ಮಾಡಂಗಿಲ್ಲ ರೀ. ಅವ್ರನ್ನ ಮುಗಿಸಿ ಕಳಿಸಿದ ಮೇಲೆ ನಾನು ಬೇರೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋತೇನೆ ರೀ. ಅಡಿಗೆ ಮುಗ್ದ ಬಿಡ್ತೈತೆ ರೀ. ಅವರು ಹೋಗ್ತಾರಲ್ಲ, ಅವ್ರು ಹೋಗಿನ ಒಂದು ಅರ್ಧ ತಾಸಿಗೆ ನಂದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹೋಗಿ ಬರ್ತೇನೆ ರೀ. ಇಬ್ಬರು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ಯಾರ ರೀ. ಸುಜ್ಜು ಶೂಸ್ ಹಾಕೊಳತ್ತಾನ. ನಾನು ಬೆಣ್ಣೆ ಮಾಡ್ಕೊಳತ್ತೇನೆ ರೀ, ಅಂದ್ರೆ ಮಜ್ಜಿಗೆ ಕಡಿಯಾಕತ್ತೇನಿ. ಇದು ಕೈಲೇ ಕಡಿಯೋದ್ರಿಂದ ಅಂದ್ರೆ ಕಟ್ಗೆ ಕಡ್ಗೊಳ್ಳಿ ಕೈಲಿಂದನೇ ಕಡಿಯೋದ್ರಿಂದ ಲೇಟ್ ಭಾಳ ಆಗ್ತೈತೆ ರೀ. ಟೈಮ್ ಭಾಳ ತೊಗೊತೈತಿ. ಬೆಣ್ಣೆ ಬೇಗ ಬರೋಂಗಿಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು
ನಮ್ಮದು ಬೆಣ್ಣೆ ಮಾಡೋದು ಮಷಿನ್ ಇತ್ತದು ಹಾಳಾತ್ರಿ. ಇನ್ನೊಂದು ಹೊಸ ತೊಗೋಬೇಕಂತ ಅಂದ್ಕೊಳಕತ್ತೀನಿ. ಎಂಥ ತೊಗೋಬೇಕು ಅಂತೇಳಿ ಐಡಿಯಾ ಬರವಲ್ರಿ. ಬಟ್ ಈಗ ಸದ್ಯದೊಳಗೆ ಒಂದು ಮಷಿನ್ ತೊಗೋಬೇಕ್ರಿ. ಇಲ್ಲಕಂದ್ರೆ ಭಾಳ ಲೇಟ್ ಆಗ್ತೈತೆ ರೀ. ಇದಕ್ಕೆ ಒಂದು ಅರ್ಧ ತಾಸು 45 ನಿಮಿಷ ಇದೇ ಕೆಲ್ಸಕ್ಕೆ ಹೋಗ್ಬಿಡುತ್ತೆ ನಂದು. ಅಂದರೆ ಇದನ್ನು ಮಾಡಾಕತ್ತಾಗ ನನಗೆ ಬೇರೆ ಕೆಲಸ ಮಾಡೋಕೆ ಆಗೋದಿಲ್ಲ ರೀ. ಅದನ್ನು ಒಂದು ಪೂರ್ತಿ ಕಂಪ್ಲೀಟ್ ಮಾಡಬೇಕಾಗ್ತತಿ. ಅವಾದ್ರೆ ಅದನ್ನು ಹಾಕಿ ಇಟ್ಟು ನಾವು ಬೇರೆ ಕೆಲಸನೂ ಮಾಡ್ಬೋದು ರೀ. ಆ ಥರ ಒಂದು ಮಷಿನ್ ನೋಡಾತೀನಿ. ಒಂದು ಅರ್ಧ kg ಆಗ್ಬೋದು ರೀ ಬೆಣ್ಣೆ ಇದೆ. ಇವತ್ತೇನು ಕಾಯಿಸಂಗಿಲ್ಲ, ನಾಳೆ ಇನ್ನೊಂದು ಸತಿ ಕಡಿದು ಎರಡು ಸೇರಿಸೇ ಕಾಯಿಸ್ಕೊತೀನಿ ರೀ. ಇದನ್ನು ಪೂರ್ತಿ ಮಜ್ಜಿಗೆ ಎಲ್ಲ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಪೂರ್ತಿ ಕ್ಲೀನ್ ಮಾಡ್ಕೊತೀನಿ ರೀ. ಅಂದ್ರೆ ಮಜ್ಜಿಗೆ ಸ್ವಲ್ಪನೂ ಇರಬಾರ್ದು ರೀ ಅದ್ರೊಳಗೆ. ಅಂದ್ರೆ ತುಪ್ಪ ಭಾಳ ದಿವ್ಸ ಇಟ್ರೂ ಕೆಡಂಗಿಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಅಂಶ ಎಲ್ಲ ಪೂರ ಹೋಗ್ಬೇಕು ರೀ ಅದು. ಆ ಥರ ಮಾಡಿಕೊಂಡು ಫ್ರಿಜ್ ಒಳಗೆ ತೆಗೆದಿಡ್ತೇನೆ ರೀ. ನಾಳೆ ಇನ್ನೊಂದು ಸತಿ ಕಡೆದಿಂದ ಅದನ್ನು ಸೇರಿ ತುಪ್ಪ ಕಾಯಿಸ್ಕೊತೇನೆ ರೀ. ಒಂದು ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡಿಕೊಂಡೆ. ಆಮೇಲೆ ಹೆಸರು ಕಾಳು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡಿರಿ. ಮತ್ತೊಂದು ಸ್ವಲ್ಪ ಬಿಸಿದ ಅನ್ನ ಮಾಡಿಕೊಂಡೆ. ಎಲ್ಲ ಕೆಲಸನೂ ಮುಗೀತು ರೀ ಆಲ್ಮೋಸ್ಟ್ ಅಲ್ಲ. ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿರಿ. ಮಧ್ಯಾಹ್ನ ಆತು. ಸ್ನಾನ ಮಾಡಿಕೊಂಡು ಊಟ ಮಾಡಿ ನಾನು ಆಕಳ ಸಡ್ಡಿ ಕಡೆ ಬಂದಿರಿ. ಲೇಬರ್ ಇವತ್ತು ಹೊಲಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ಮಧ್ಯಾಹ್ನ ಎಲ್ಲ ಸಗಣಿ ಹಾಕಿರ್ತಾವೆ, ಮತ್ತೆಲ್ಲ ಎದ್ದು ತುಳಿದಾಡಿದ್ವಿ ಅಂದ್ರೆ ಹೊಲಸಾಟ ಆಗ್ತತಿ ಅಂಥೇಳಿ ಕ್ಲೀನ್ ಮಾಡಿ ಹೋದ್ರಾತಂಥೇಳಿ ಬನ್ನಿರಿ. ಸಾಯಂಕಾಲ ಲೇಬರ್ ಬರ್ತಾರೆ ಕಳೆ ತೆಗಿಯಕ್ಕಂತ ಹೇಳ್ಯಾರ ನಮ್ಮ ಮನೆಯವರು. ಅಂದ್ರೆ 3-3:30 ಅದು ಬರ್ತಾರೆ ರೀ. 6 ಗಂಟೆಗೆ ಹೋಗ್ತಾರೆ ಈವ್ನಿಂಗ್. ಒಂದು ಸ್ವಲ್ಪ ಶೇಂಗಾದೊಳಗೆ ಕಳೆ ಒಯ್ತಿ ತೆಗಿಸ್ಬೇಕು ರೀ ಅದನ್ನು. ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ ಇವತ್ತು ಟೈಮ ಸಿಗಲಿಲ್ಲ ನೋಡಿರಿ. ಫುಲ್ ಕೆಲಸನ ಆಗ್ಬಿಡ್ತಿ. ಭಾಳ ಜನ ನನ್ನ ಕೇಳಾಕತ್ತಿದ್ರಿ ಆಕಳ ಎಲ್ಲಿ ತಂದ್ರಕ್ಕ ಗೇರ್ ಆಕಳ ಅಂತೇಳಿ. ಆಮೇಲೆ ಬೇರೆ ಆಕಳನೂ ಕೇಳಿದ್ರಿ. ನಾನು ಭಾಳ ವಿಡಿಯೋದೊಳಗೂ ಹೇಳೀನಿ ರೀ ಧಾರವಾಡದಾಗ ತಂದೇವಿ ಅಂಥೇಳಿ. ನಿಮಗೆ ಯಾರಿಗಾದ್ರೂ ಗಿರ್ ಆಕಳನ ಬೇಕಂದ್ರೆ ಒಂದಿಷ್ಟು ಯೂಟ್ಯೂಬ್ಸ್ ವಿಡಿಯೋಗಳು ಅದಾವೆ ರೀ. ಅಂದ್ರೆ ಗಿರ್ ಆಕಳದ್ದು ಲಿಂಕ್ ಕೊಡ್ತಾರೆ ಅವರು. ಅಂದರೆ ಎಲ್ಲಿ ಸಿಗ್ತಾವಂತ ಹೇಳ್ತಾರೆ. ಆಮೇಲೆ ಅಲ್ಲೋ ಇಲ್ಲೋ ಗುರ್ತಿಲ್ಲದ ಕಡೆ ಇದನ್ನು ಮಾಡಬೇಡ್ರಿ. ಸೇಫಾಗಿದ್ದಲ್ಲೇ ತೊಗೋರಿ. ಯಾಕಂದ್ರೆ ಮೋಸ ಹೋಗೋ ಚಾನ್ಸಸ್ ಭಾಳ ಇರುತ್ತೆ. ಭಾಳ ಕೇರ್ಫುಲ್ಲಾಗಿ ತೊಗೋರಿ. ನನಗೆ ಅನಿಸಿದ ಮಟ್ಟಿಗೆ ನಿಮ್ಗೆ ಅಲ್ಲೇ ಇಲ್ಲೇ ಕೇಳ್ಕೊತ ಇದ್ದು ಎಲ್ಲಿ ಆಕಳು ಇರ್ತಾವೆ ಒಂದು ಸ್ವಲ್ಪ ಅಲ್ಲಿ ತೊಗೊಳ್ಳೋದು ಬೆಸ್ಟ್ ಅನ್ನಿಸ್ತೈತೆ ರೀ. ಅಂದ್ರೆ ಹೋಗಿ ನೋಡಿ ಒಂದು ಸ್ವಲ್ಪ ಪರಿಚಯ ಇದ್ದವ್ರ ಹತ್ರ ತೊಗೊಳ್ಳೋದು ಬೇಷ ಅನ್ನಿಸ್ತೈತೆ ರೀ ನನಗೆ. ಈಗ ಬೇರೆ ಎಲ್ಲಾರ ಅಲ್ಲಿಂದ ತರಿಸ್ಕೊಡ್ತೇವಿ ಇಲ್ಲಿಂದ ತರಿಸ್ಕೊಡ್ತೇವಿ ಅಂತಂತಾರಲ್ರಿ. ಅವು ಹೆಂಗಿರ್ತಾವಂತ ನಮ್ಗೆ ಏನು ಗೊತ್ತಿರುತ್ತೆ ರೀ. ಅಂದ್ರೆ ಒಂದಿಷ್ಟು ಫೋಟೋಸು ಕಳಿಸ್ತಾರಂತ, ವೀಡಿಯೋಸು ಕಳಿಸ್ತಾರಂತ. ನಾನು ಕೇಳೇನಿ, ಒಂದಿಷ್ಟು ವೀಡಿಯೋಸು ನೋಡೇನಿ ರೀ. ನೋಡಿರಿ ಆ ಥರ ಯಾವ್ದಾರ ನಿಮ್ಗೆ ಚಲೋ ಅನಿಸಿದ್ರೆ ತೊಗೋರಿ. ಆದ್ರೆ ಮೋಸ ಹೋಗಬೇಡ್ರಿ. ಭಾಳ ಕೇರ್ಫುಲ್ಲಾಗಿರ್ರಿ. ತೊಗೊಳ್ಳೋದಾದ್ರೆ ಭಾಳ ಯೋಚನೆ ಮಾಡಿ ತೊಗೋರಿ ಅಂತ ಹೇಳ್ತೀನಿ ರೀ ನಾನು.
ಹೊಲಕ್ಕಿನ ಲೇಬರ್ ಬರ್ತಾರಂತ ಹೊಲಕ್ಕೆ ಹೋಗೋಣ ಅಂದ್ರೆ ನಮ್ಮ ಮನೆಯವ್ರು ಶೇಂಗಾದಾಗ ಒಂದು ಸ್ವಲ್ಪ ಇದು ಕಳೆ ಐತ್ರಿ ತೆಗ್ಯಾಕ ಬರತ್ತಾರ ಅವರು. ನಾನು ರೆಡಿ ಆಗೇನ್ರಿ ಇವಾಗ ಹೋಗ್ಬೇಕು ನೋಡ್ರಿ. ಆಲ್ಮೋಸ್ಟ್ ಅಲ್ಲೆಲ್ಲನೂ ಕೆಲಸನೂ ಮುಗಿಸೇನಿ. ಬಟ್ಟೆ ತೊಳೆಯೋದು ಪಾತ್ರೆ ತೊಳೆದು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದೆ. ಇನ್ನು ಮನೆ ಕ್ಲೀನಿಂಗ್ನು ಎಲ್ಲ ಮುಗಿಸ್ಕೊಂಡೇನಿ. ಪೂರ್ತಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲು ಒರೆಸ್ಕೊಂಡೇನ್ರಿ. ನಾವು ಹೊಲಕ್ಕೆ ಹೋಗಿ ವಾಪಸ್ ಬಂದಿವ್ರಿ. ಇಲ್ಲೇ ಹಳ್ಳದಾಗ ನಿಂತಿದ್ವಿ. ಅಂದ್ರೆ ನಾನು ಹೊಲದಾಗಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು, ಮಳೆ ಆಗಾಕತ್ತಿ. ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಹಳ್ಳದಾಗ ನೀರು ಚಂದ ಹರಿಯಾತಿತ್ತು. ಕೈಕಾಲು ತೊಗೊಂಡು ಹೋಗೋಣಂದ್ರೆ ನಮ್ಮ ಮನೆಯವ್ರು ಸ್ವಚ್ಛಾಗ ಒಂದು ಸ್ವಲ್ಪ ಕೈಕಾಲು ತೊಳ್ಕೊಂಡು ಹೊಂಟೀವಿ ನೋಡ್ರಿ ಇವಾಗ.